ನಮಸ್ಕಾರ ಸ್ನೇಹಿತರೆ, ಕನ್ನಡ ಮೋಟೋಝೋನ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದು ನಾವು ಇಂಡಿಯಾದ ಟಾಪ್ 5 ಲೋ ಬಜೆಟ್ ಇವಿ ಕಾರ್ಸ್ ಬಗ್ಗೆ ಮಾತನಾಡಲಿದ್ದೇವೆ. ಇವು 7 ಲಕ್ಷದಿಂದ ಶುರುವಾಗುತ್ತವೆ ಮತ್ತು ಡೈಲಿ ಯೂಸ್ಗೆ ಅತ್ಯಂತ ಪ್ರಾಕ್ಟಿಕಲ್ ಆಪ್ಷನ್ಸ್ ಎಂದು ಪರಿಗಣಿಸಲಾಗುತ್ತದೆ. ನಾವು ಪ್ರತಿ ಕಾರ್ನ ಬ್ಯಾಟರಿ ಕೆಪಾಸಿಟಿ, ರೇಂಜ್, ಪರ್ಫಾರ್ಮೆನ್ಸ್, ಫೀಚರ್ಸ್ ಮತ್ತು ರಿಯಲ್ ವರ್ಲ್ಡ್ ಯೂಸಬಿಲಿಟಿ ಆಧಾರದ ಮೇಲೆ ಈ ಕಾರುಗಳ ಬಗ್ಗೆ ವಿವರವಾಗಿ ಮಾತನಾಡಲಿದ್ದೇವೆ. ಆದ್ದರಿಂದ ನೀವು ನಿಮ್ಮ ಪಾಕೆಟ್ಗೆ ಹೆಚ್ಚು ಭಾರವಾಗದಂತೆ ಸ್ಮಾರ್ಟ್ ಇವಿ ಖರೀದಿಸಲು ಬಯಸಿದರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ. ಒಂದು ವೇಳೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಖಂಡಿತವಾಗಿ ಮರೆಯಬೇಡಿ. ನಾವೀಗ ಈ ವಿಡಿಯೋವನ್ನು ಶುರು ಮಾಡೋಣ. ನಂಬರ್ 5, ಟಾಟಾ ಟಿಯಾಗೋ ಇವಿ. ಮೊದಲಿಗೆ ಟಾಟಾ ಟಿಯಾಗೋ ಇವಿ ಬಗ್ಗೆ ಮಾತನಾಡೋಣ. ಇದು ಇಂಡಿಯಾದ ಅತಿ ಕಡಿಮೆ ಬೆಲೆಯ ಮತ್ತು ನಂಬಿಕೆಗೆ ಅರ್ಹವಾದ ಎಲೆಕ್ಟ್ರಿಕ್ ಕಾರ್ ಎಂದು ಪರಿಗಣಿಸಲಾಗಿದೆ. ಇದರ ಆರಂಭಿಕ ಪ್ರೈಸ್ 7.99 ಲಕ್ಷ ಎಕ್ಸ್ ಶೋರೂಮ್ನಿಂದ ಶುರುವಾಗುತ್ತದೆ. ಇದು ಈ ಸೆಗ್ಮೆಂಟ್ನಲ್ಲಿ ಸಾಕಷ್ಟು ಅಗ್ರೆಸಿವ್ ಆಗಿದೆ. ಟಿಯಾಗೋ ಇವಿ 2 ಬ್ಯಾಟರಿ ಆಪ್ಷನ್ಗಳಲ್ಲಿ ಬರುತ್ತದೆ, 19.2 ಕಿಲೋವಾಟ್ ಮತ್ತು 24 ಕಿಲೋವಾಟ್. ಸಣ್ಣ ಬ್ಯಾಟರಿ ಇರುವ ವೇರಿಯಂಟ್ ಸುಮಾರು 250 ಕಿಲೋಮೀಟರ್ಗಳ ಕ್ಲೇಮ್ಡ್ ರೇಂಜ್ ನೀಡುತ್ತದೆ, ಆದರೆ ದೊಡ್ಡ ಬ್ಯಾಟರಿ ಇರುವ ವೇರಿಯಂಟ್ 315 ಕಿಲೋಮೀಟರ್ವರೆಗೆ ರೇಂಜ್ ನೀಡುತ್ತದೆ. ಟಿಯಾಗೋ ಇವಿಯ ವಿಶೇಷತೆ ಏನೆಂದರೆ ಇದರಲ್ಲಿ ಜಿಪ್ಟ್ರಾನ್ ಟೆಕ್ನಾಲಜಿ ಇದೆ. ಇದು ಟಾಟಾದ ಅದೇ ಟೆಕ್ನಾಲಜಿ ನೆಕ್ಸಾನ್ ಇವಿಯಲ್ಲಿ ಬಳಸಲಾಗಿದೆ. ಅಂದರೆ ವಿಶ್ವಾಸಕ್ಕೆ ಯಾವುದೇ ಕೊರತೆಯಿಲ್ಲ. ಚಾರ್ಜಿಂಗ್ ಬಗ್ಗೆ ಹೇಳುವುದಾದರೆ ನೀವು ಇದನ್ನು ಸ್ಟ್ಯಾಂಡರ್ಡ್ 15 ಆಂಪಿಯರ್ ಸಾಕೆಟ್ನಿಂದಲೂ ಚಾರ್ಜ್ ಮಾಡಬಹುದು ಮತ್ತು ಫಾಸ್ಟ್ ಚಾರ್ಜಿಂಗ್ನಲ್ಲಿ ಇದು ಕೇವಲ 58 ನಿಮಿಷಗಳಲ್ಲಿ 10% ರಿಂದ 80% ವರೆಗೆ ಚಾರ್ಜ್ ಆಗುತ್ತದೆ. ಟಿಯಾಗೋ ಇವಿಯಲ್ಲಿ 7 ಇಂಚಿನ ಟಚ್ ಸ್ಕ್ರೀನ್, ಆಂಡ್ರಾಯ್ಡ್ ಆಟೋ ಮತ್ತು ಆಪಲ್ ಕಾರ್ಪ್ಲೇನಂತಹ ಮಾಡರ್ನ್ ಫೀಚರ್ಸ್ ಲಭ್ಯವಿದೆ. ಡ್ರೈವ್ ಎಕ್ಸ್ಪೀರಿಯನ್ಸ್ ಕೂಡ ಸ್ಮೂತ್ ಆಗಿದೆ, ಏಕೆಂದರೆ ಎಲೆಕ್ಟ್ರಿಕ್ ಮೋಟಾರ್ ಇನ್ಸ್ಟೆಂಟ್ ಟಾರ್ಕ್ ನೀಡುತ್ತದೆ. ಅಂದರೆ ಟ್ರಾಫಿಕ್ನಲ್ಲಿ ಹೆಚ್ಚು ಶ್ರಮ ಪಡಬೇಕಾಗಿಲ್ಲ. ಇದರ ಕಾಂಪ್ಯಾಕ್ಟ್ ಸೈಜ್ ಮತ್ತು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇದನ್ನು ಸಿಟಿ ಡ್ರೈವ್, ಆಫೀಸ್ ಕಮ್ಯೂಟ್ಸ್ ಮತ್ತು ಡೈಲಿ ಯೂಸ್ಗೆ ಪರಿಪೂರ್ಣವಾಗಿಸುತ್ತದೆ. ಟಾಟಾದ ಸೇಫ್ಟಿ ರೇಟಿಂಗ್, ಬಿಲ್ಡ್ ಕ್ವಾಲಿಟಿ ಮತ್ತು ದೇಶಾದ್ಯಂತ ಹರಡಿರುವ ಸರ್ವಿಸ್ ಸೆಂಟರ್ಗಳು ಇದನ್ನು ಟೆನ್ಷನ್ ಫ್ರೀ ಇವಿಯಾಗಿಸುತ್ತವೆ. ಆದ್ದರಿಂದ ನೀವು ಮೊದಲ ಬಾರಿಗೆ ಇವಿ ಖರೀದಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಟಿಯಾಗೋ ಇವಿ ನಿಮಗೆ ಉತ್ತಮ ಆರಂಭವಾಗಬಹುದು. ನಂಬರ್ 4, ಎಂಜಿ ಕಾಮೆಟ್ ಇವಿ. ಈಗ ಎಂಜಿ ಕಾಮೆಟ್ ಇವಿ ಬಗ್ಗೆ ಮಾತನಾಡೋಣ. ಇದು ನೋಡಲು ಕಾಂಪ್ಯಾಕ್ಟ್ ಆಗಿದ್ದರೂ ಫೀಚರ್ಸ್ ಮತ್ತು ಟೆಕ್ನಾಲಜಿ ವಿಚಾರದಲ್ಲಿ ಸಾಕಷ್ಟು ಮುಂದಿದೆ. ಇದರ ಪ್ರೈಸ್ 6.98 ಲಕ್ಷ ಎಕ್ಸ್ ಶೋರೂಮ್ನಿಂದ ಶುರುವಾಗುತ್ತದೆ. ಇದು ಇಂಡಿಯಾದಲ್ಲಿನ ಅತ್ಯಂತ ಅಫೋರ್ಡೆಬಲ್ ಎಲೆಕ್ಟ್ರಿಕ್ ಕಾರ್ಸ್ಗಳಲ್ಲಿ ಒಂದನ್ನಾಗಿ ಮಾಡುತ್ತದೆ. ಕಾಮೆಟ್ ಇವಿ ವಿಶೇಷವಾಗಿ ಅರ್ಬನ್ ಯೂಸರ್ಸ್ ಅನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗಿದೆ. ಅಂದರೆ ಡೈಲಿ ಶಾರ್ಟ್ ಕಮ್ಯೂಟ್ಸ್ ಮತ್ತು ಕಂಜೆಸ್ಟೆಡ್ ನಗರಗಳಲ್ಲಿ ಓಡಾಡುವವರಿಗೆ ಇದು ಪರ್ಫೆಕ್ಟ್ ಆಗಿದೆ. ಇದರಲ್ಲಿ 17.3 ಕಿಲೋವಾಟ್ ಬ್ಯಾಟರಿ ಸಿಗುತ್ತದೆ. ಇದು ಒಮ್ಮೆ ಚಾರ್ಜ್ ಮಾಡಿದರೆ 230 ಕಿಲೋಮೀಟರ್ ವರೆಗೆ ಕ್ಲೈಮ್ಡ್ ರೇಂಜ್ ನೀಡುತ್ತದೆ. ಈ ರೇಂಜ್ ತುಂಬಾ ಹೆಚ್ಚಿಗೆ ಅನಿಸದಿದ್ದರೂ ನಗರದ ಬಳಕೆಗೆ ಇದು ಐಡಿಯಲ್ ಆಗಿದೆ ಮತ್ತು ಎಂಜಿ ಹೇಳುವ ಪ್ರಕಾರ ಒಮ್ಮೆ ಫುಲ್ ಚಾರ್ಜ್ ಮಾಡಿದರೆ ನೀವು ಇದನ್ನು 3 ರಿಂದ 4 ದಿನಗಳವರೆಗೆ ಆರಾಮಾಗಿ ಓಡಿಸಬಹುದು. ಡಿಸೈನ್ ಬಗ್ಗೆ ಹೇಳುವುದಾದರೆ ಈ ಇವಿ ತನ್ನ ಸೆಗ್ಮೆಂಟ್ನಲ್ಲಿ ವಿಭಿನ್ನವಾಗಿದೆ. ಫ್ಯೂಚರಿಸ್ಟಿಕ್ ಬಾಕ್ಸಿ ಲುಕ್, ಎಲ್ಇಡಿ ಸ್ಟ್ರಿಪ್ ಹೆಡ್ಲ್ಯಾಂಪ್ಸ್ ಮತ್ತು ಕಾಂಪ್ಯಾಕ್ಟ್ ಪ್ರೊಫೈಲ್ ಇದನ್ನು ತಕ್ಷಣವೇ ಐ ಕ್ಯಾಚಿಂಗ್ ಆಗಿಸುತ್ತದೆ. ಒಳಗೆ ನೋಡಿದರೆ ನಿಮಗೆ ಡ್ಯುಯಲ್ 10.25 ಇಂಚಿನ ಡಿಸ್ಪ್ಲೇ ಸೆಟಪ್ ಸಿಗುತ್ತದೆ. ಇದರಲ್ಲಿ ಡಿಜಿಟಲ್ ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ಮತ್ತು ಇನ್ಫೋಟೈನ್ಮೆಂಟ್ ಎರಡೂ ಸೇರಿವೆ. ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಮತ್ತು ಆಪಲ್ ಕಾರ್ಪ್ಲೇನಂತಹ ಫೀಚರ್ಸ್ ಶೀಘ್ರದಲ್ಲೇ ಅಪ್ಡೇಟ್ನೊಂದಿಗೆ ಬರುವ ನಿರೀಕ್ಷೆ ಇದೆ. ಎಂಜಿ ಇದನ್ನು 2 ಬಾಗಿಲುಗಳು ಮತ್ತು 4 ಸೀಟರ್ ಲೇಔಟ್ನೊಂದಿಗೆ ವಿನ್ಯಾಸಗೊಳಿಸಿದೆ. ಇದು ಈ ಕಾರನ್ನು ಸ್ಟೂಡೆಂಟ್ಸ್, ಬ್ಯಾಚುಲರ್ಸ್ ಮತ್ತು ಯಂಗ್ ಸಿಟಿ ಡ್ರೈವರ್ಸ್ಗೆ ಫನ್ ಟು ಡ್ರೈವ್ ಇವಿ ಆಗಿಸುತ್ತದೆ. ಚಾರ್ಜಿಂಗ್ ಸಹ ಕನ್ವೀನಿಯಂಟ್ ಆಗಿದೆ. ಇದನ್ನು ಸ್ಟ್ಯಾಂಡರ್ಡ್ 3.3 ಕಿಲೋವಾಟ್ ಚಾರ್ಜರ್ನಿಂದ ಸುಮಾರು 7 ಗಂಟೆಗಳಲ್ಲಿ ಫುಲ್ ಚಾರ್ಜ್ ಮಾಡಬಹುದು. ಇದರ ಗಾತ್ರ ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ಎಂದರೆ ನೀವು ಇದನ್ನು ಸಣ್ಣ ಪಾರ್ಕಿಂಗ್ ಸ್ಪಾಟ್ನಲ್ಲೂ ಆರಾಮಾಗಿ ಫಿಟ್ ಮಾಡಬಹುದು. ಹಾಗಾಗಿ ನೀವು ಸ್ಟೈಲಿಶ್, ಸ್ಮಾರ್ಟ್ ಮತ್ತು ನಗರಕ್ಕೆ ಪ್ರಾಕ್ಟಿಕಲ್ ಆದ ಎಲೆಕ್ಟ್ರಿಕ್ ಕಾರ್ ಬಯಸಿದರೆ ಎಂಜಿ ಕಾಮೆಟ್ ಇವಿ ಖಂಡಿತವಾಗಿಯೂ ನಿಮ್ಮ ಲಿಸ್ಟ್ನಲ್ಲಿ ಇರಬೇಕು. ನಂಬರ್ 3, ಟಾಟಾ ಪಂಚ್ ಇವಿ.
ಟಾಟಾ ತನ್ನ ಅತಿ ಪಾಪ್ಯುಲರ್ ಮೈಕ್ರೋ ಎಸ್ಯುವಿ ಪಂಚ್ ಅನ್ನು ಈಗ ಇವಿ ಅವತಾರದಲ್ಲಿ ಲಾಂಚ್ ಮಾಡಿದೆ ಮತ್ತು ಇದು ಮಾರ್ಕೆಟ್ನಲ್ಲಿ ಭಾರೀ ಧೂಮ್ ಎಬ್ಬಿಸುತ್ತಿದೆ. ಲುಕ್ಸ್, ಬಿಲ್ಡ್ ಕ್ವಾಲಿಟಿ ಮತ್ತು ಸೇಫ್ಟಿ ಈ ಮೂರರಲ್ಲೂ ಪಂಚ್ ಮೊದಲೇ ಪಾಪ್ಯುಲರ್ ಆಗಿತ್ತು. ಆದರೆ ಎಲೆಕ್ಟ್ರಿಕ್ ವರ್ಷನ್ ಇದರಲ್ಲಿ ಹೊಸ ಜೀವ ತುಂಬಿದೆ. ಇದರ ಆರಂಭಿಕ ಪ್ರೈಸ್ 10.99 ಲಕ್ಷ ಎಕ್ಸ್ ಶೋರೂಮ್ನಿಂದ ಶುರುವಾಗುತ್ತದೆ. ಇದನ್ನು ಪ್ರೀಮಿಯಂ ಯೆಟ್ ಆಕ್ಸೆಸಿಬಲ್ ಎಲೆಕ್ಟ್ರಿಕ್ ಎಸ್ಯುವಿ ಆಗಿಸುತ್ತದೆ. ಪಂಚ್ ಇವಿ 2 ಬ್ಯಾಟರಿ ವೇರಿಯಂಟ್ಸ್ನಲ್ಲಿ ಬರುತ್ತದೆ. ಸ್ಟ್ಯಾಂಡರ್ಡ್ ರೇಂಜ್ನಲ್ಲಿ 25 ಕಿಲೋವ್ಯಾಟ್ ಬ್ಯಾಟರಿ ಇದೆ ಮತ್ತು ಇದು ಸುಮಾರು 315 ಕಿಲೋಮೀಟರ್ಗಳ ಕ್ಲೇಮ್ಡ್ ರೇಂಜ್ ನೀಡುತ್ತದೆ. ಲಾಂಗ್ ರೇಂಜ್ನಲ್ಲಿ 35 ಕಿಲೋವ್ಯಾಟ್ ದೊಡ್ಡ ಬ್ಯಾಟರಿ ಸಿಗುತ್ತದೆ ಮತ್ತು ಇದು 421 ಕಿಲೋಮೀಟರ್ ವರೆಗೆ ಕ್ಲೇಮ್ಡ್ ರೇಂಜ್ ನೀಡುತ್ತದೆ. ಈಗ ಅದರ ಡಿಸೈನ್ ಮತ್ತು ಫೀಚರ್ಸ್ ಬಗ್ಗೆ ಮಾತಾಡೋಣ. ಟಾಟಾ ಇದಕ್ಕೆ ಸಾಕಷ್ಟು ಫ್ಯೂಚರಿಸ್ಟಿಕ್ ಲುಕ್ ನೀಡಿದೆ. ಫ್ರಂಟ್ನಲ್ಲಿ ಫುಲ್ ವಿಡ್ತ್ ಎಲ್ಇಡಿ ಲೈಟ್ ಬಾರ್, ನ್ಯೂ ಗ್ರಿಲ್ ಡಿಸೈನ್ ಮತ್ತು ಬೋಲ್ಡ್ ಸ್ಟ್ಯಾಂಡ್ಸ್ ಇದನ್ನು ಸಂಪೂರ್ಣವಾಗಿ ಫ್ರೆಶ್ ಮತ್ತು ಮಾಡರ್ನ್ ಆಗಿಸುತ್ತವೆ. ಇದು ರಸ್ತೆಯಲ್ಲಿ ಇನ್ಸ್ಟೆಂಟ್ ಪ್ರೀಮಿಯಂ ಫೀಲ್ ನೀಡುತ್ತದೆ. ಪಂಚ್ ಇವಿಯ ಕ್ಯಾಬಿನ್ ಕೂಡ ಸಾಕಷ್ಟು ಟೆಕ್ ಲೋಡೆಡ್ ಆಗಿದೆ. ನಿಮಗೆ 10.25 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಟಾಪ್ ವೇರಿಯಂಟ್ನಲ್ಲಿ 6 ಏರ್ ಬ್ಯಾಗ್ಸ್, ವೆಂಟಿಲೇಟೆಡ್ ಸೀಟ್ಸ್, 360 ಡಿಗ್ರಿ ಕ್ಯಾಮೆರಾ ಮತ್ತು ಎಲೆಕ್ಟ್ರಿಕ್ ಪಾರ್ಕಿಂಗ್ ಬ್ರೇಕ್ನಂತಹ ಪ್ರೀಮಿಯಂ ಫೀಚರ್ಸ್ ಸಿಗುತ್ತವೆ. ಇದರ ಜೊತೆಗೆ ಟಾಟಾದ ಜಿಪ್ಟ್ರಾನ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ ಇದನ್ನು ಇನ್ನಷ್ಟು ಎಫಿಷಿಯೆಂಟ್ ಆಗಿಸುತ್ತದೆ. ಡ್ರೈವ್ ಎಕ್ಸ್ಪೀರಿಯನ್ಸ್ ಸ್ಮೂತ್ ಮತ್ತು ಸೈಲೆಂಟ್ ಆಗಿದೆ. ಇದು ಎಲೆಕ್ಟ್ರಿಕ್ ಕಾರ್ಗಳ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ. ಇದರ ರೈಡ್ ಕ್ವಾಲಿಟಿ ಕಾಂಪ್ಯಾಕ್ಟ್ ಎಸ್ಯುವಿಗಳ ನಡುವೆ ಉತ್ತಮವೆಂದು ಪರಿಗಣಿಸಲಾಗಿದೆ. ಚಾರ್ಜಿಂಗ್ ಬಗ್ಗೆ ಹೇಳುವುದಾದರೆ ಇದನ್ನು ಫಾಸ್ಟ್ ಚಾರ್ಜರ್ನಿಂದ ಸುಮಾರು 56 ನಿಮಿಷಗಳಲ್ಲಿ 10% ರಿಂದ 80% ವರೆಗೆ ಚಾರ್ಜ್ ಮಾಡಬಹುದು. ಅದು ಡಿಸಿ ಫಾಸ್ಟ್ ಚಾರ್ಜಿಂಗ್. ಮತ್ತು ನೀವು ನಾರ್ಮಲ್ ಹೋಮ್ ಚಾರ್ಜರ್ ಬಳಸಿದರೆ ಸುಮಾರು 8 ಗಂಟೆಗಳಲ್ಲಿ ಫುಲ್ ಚಾರ್ಜ್ ಆಗುತ್ತದೆ. ಆದ್ದರಿಂದ ನೀವು ಡೈಲಿ ಯೂಸ್ ಜೊತೆಗೆ ವೀಕೆಂಡ್ ಟ್ರಿಪ್ಸ್ಗೂ ಬಳಸಲಾಗುವ ಫೀಚರ್ ಲೋಡೆಡ್ ಮತ್ತು ಸೇಫ್ಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲದ ಎಲೆಕ್ಟ್ರಿಕ್ ಎಸ್ಯುವಿಯನ್ನು ಹುಡುಕುತ್ತಿದ್ದರೆ ಟಾಟಾ ಪಂಚ್ ಇವಿ ಡೆಫಿನೆಟ್ಲಿ ನಿಮ್ಮ ವಿಶ್ ಲಿಸ್ಟ್ನಲ್ಲಿ ಇರಬೇಕು. ನಂಬರ್ 2, ಸಿಟ್ರೋಯನ್ EC3. ಈಗ ಫ್ರೆಂಚ್ ಆಟೋಮೊಬೈಲ್ ಬ್ರ್ಯಾಂಡ್ ಸಿಟ್ರೋಯನ್ನ ಎಲೆಕ್ಟ್ರಿಕ್ ಆಫರಿಂಗ್ EC3 ಬಗ್ಗೆ ಮಾತನಾಡೋಣ. ಇದು ಒಂದು ದೃಢವಾದ ಹ್ಯಾಚ್ ಬ್ಯಾಕ್ ಆಗಿದೆ, ಆದರೆ ಎಲೆಕ್ಟ್ರಿಕ್ ಟ್ವಿಸ್ಟ್ನೊಂದಿಗೆ. ಸಿಟ್ರೋಯನ್ EC3 ನೋಡಲು ಸಂಪೂರ್ಣವಾಗಿ ಪೆಟ್ರೋಲ್ ಇರುವ C3 ಅಂತೆಯೇ ಕಾಣುತ್ತದೆ, ಆದರೆ ಒಳಗೆ ರಿಫೈನ್ಡ್ ಎಲೆಕ್ಟ್ರಿಕ್ ಪವರ್ ಟ್ರೈನ್ ಅಡಗಿದೆ. ಇದರ ಆರಂಭಿಕ ಬೆಲೆ 11.61 ಲಕ್ಷ ಎಕ್ಸ್ ಶೋರೂಮ್ನಷ್ಟಿದೆ. ಇದು ಇವಿ ಸೆಗ್ಮೆಂಟ್ನಲ್ಲಿ ಇದನ್ನು ಕಾಂಪಿಟೇಟಿವ್ ಅರ್ಬನ್ ಫ್ಯಾಮಿಲಿ ಕಾರ್ ಆಗಿ ಮಾಡುತ್ತದೆ. ಈಗ ಅದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡೋಣ. EC3ನಲ್ಲಿ 29.2 ಕಿಲೋವಾಟ್ ಅವರ್ ಬ್ಯಾಟರಿ ಇದೆ. ಇದು ARAI ಪ್ರಕಾರ 320 ಕಿಲೋಮೀಟರ್ ವರೆಗೆ ಸರ್ಟಿಫೈಡ್ ರೇಂಜ್ ನೀಡುತ್ತದೆ. ಈ ರೇಂಜ್ ರಿಯಲ್ ವರ್ಲ್ಡ್ನಲ್ಲಿ ಸುಮಾರು 230 ರಿಂದ 260 ಕಿಲೋಮೀಟರ್ ವರೆಗೆ ಪ್ರಾಕ್ಟಿಕಲ್ ಎಂದು ಪರಿಗಣಿಸಲಾಗಿದೆ. ಇದು ಡೈಲಿ ಸಿಟಿ ಯೂಸ್ಗೆ ಸಾಕಾಗುತ್ತದೆ. ಇದರ ಎಲೆಕ್ಟ್ರಿಕ್ ಮೋಟಾರ್ 57 PS ಪವರ್ ಮತ್ತು 149 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಇದರಿಂದ ಡ್ರೈವ್ ಸ್ಮೂತ್ ಮತ್ತು ರೆಸ್ಪಾನ್ಸಿವ್ ಫೀಲ್ ಆಗುತ್ತದೆ. ಪಿಕಪ್ ಕೂಡ ಸಿಟಿ ಡ್ರೈವಿಂಗ್ಗೆ ಉತ್ತಮವಾಗಿದೆ ಮತ್ತು ಓವರ್ಟೇಕಿಂಗ್ನಲ್ಲಿ ಲ್ಯಾಗ್ ಮಾಡುವುದಿಲ್ಲ. ಡಿಸೈನ್ ಬಗ್ಗೆ ಹೇಳುವುದಾದರೆ EC3ನಲ್ಲಿ ಸಿಟ್ರೋಯನ್ನ ವಿಭಿನ್ನ ಮತ್ತು ಥಿಕ್ ಸ್ಟೈಲಿಂಗ್ ಕಾಣಸಿಗುತ್ತದೆ. ಹೈ ಗ್ರೌಂಡ್ ಕ್ಲಿಯರೆನ್ಸ್, ಎಸ್ಯುವಿಯಂತಹ ಸ್ಟ್ಯಾಂಡ್ಸ್ ಮತ್ತು ಫಂಕಿ ಡ್ಯುಯಲ್ ಟೋನ್ ಕಲರ್ ಆಪ್ಷನ್ಗಳು ಇದನ್ನು ಉಳಿದವುಗಳಿಂದ ವಿಭಿನ್ನವಾಗಿಸುತ್ತವೆ. ಇಂಟೀರಿಯರ್ ಕೂಡ ರೂಮಿ ಮತ್ತು ಮಿನಿಮಲಿಸ್ಟ್ ಆಗಿದೆ. ನಿಮಗೆ 10.2 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ಕನೆಕ್ಟೆಡ್ ಕಾರ್ ಫೀಚರ್ಸ್ ಮತ್ತು ಡೀಸೆಂಟ್ ಬೂಟ್ ಸ್ಪೇಸ್ ಸಿಗುತ್ತದೆ. ರಿಯರ್ ಸೀಟ್ನ ಲೆಗ್ ರೂಮ್ ಮತ್ತು ಹೆಡ್ ರೂಮ್ ಕೂಡ ಉತ್ತಮವಾಗಿದೆ. ಇದು ಇದನ್ನು ಪ್ರಾಕ್ಟಿಕಲ್ 5 ಸೀಟರ್ ಆಗಿ ಮಾಡುತ್ತದೆ. ಚಾರ್ಜಿಂಗ್ ಬಗ್ಗೆ ಹೇಳುವುದಾದರೆ ಡಿಸಿ ಫಾಸ್ಟ್ ಚಾರ್ಜಿಂಗ್ನಿಂದ ಇದು ಕೇವಲ 57 ನಿಮಿಷಗಳಲ್ಲಿ 10% ರಿಂದ 80% ವರೆಗೆ ಚಾರ್ಜ್ ಆಗುತ್ತದೆ. ಆದರೆ AC ಹೋಮ್ ಚಾರ್ಜರ್ನಿಂದ ಫುಲ್ ಚಾರ್ಜ್ ಮಾಡಲು ಸುಮಾರು 10 ಗಂಟೆಗಳು ಬೇಕಾಗುತ್ತದೆ. ಈಗ ನೀವು ಟಾಟಾ ಅಥವಾ MGಗಿಂತ ವಿಭಿನ್ನವಾಗಿ ಏನಾದರೂ ಬಯಸಿದರೆ ಮತ್ತು ಸ್ಟೈಲಿಶ್, ಸ್ಪೇಷಿಯಸ್ ಹಾಗೂ ಲಾಂಗ್ ಟರ್ಮ್ ಬಾಳಿಕೆ ಬರುವ ಇವಿ ಬೇಕಿದ್ದರೆ ಸಿಟ್ರೋಯನ್ ಇಸ್ ಡೆಫಿನೆಟ್ಲಿ ವರ್ತ್ ಕನ್ಸಿಡರಿಂಗ್ ಆಗಿದೆ. ಫ್ರೆಂಚ್ ಇಂಜಿನಿಯರಿಂಗ್ ಮತ್ತು ವಿಭಿನ್ನ ಡಿಸೈನ್ ಲ್ಯಾಂಗ್ವೇಜ್ ಮುಖ್ಯವಾಹಿನಿಯಿಂದ ಹೊರಬಂದು ಹೊಸತನವನ್ನು ಬಯಸುವವರಿಗೆ ಇದು ಪರಿಪೂರ್ಣವಾಗಿರುತ್ತದೆ. ನಂಬರ್ 1, ಟಾಟಾ ನೆಕ್ಸಾನ್ ಇವಿ MR ವೇರಿಯಂಟ್. ಈಗ ಟಾಟಾ ನೆಕ್ಸಾನ್ ಇವಿ ಬಗ್ಗೆ ಮಾತನಾಡೋಣ. ಇದು ಭಾರತದ ಅತಿ ಹೆಚ್ಚು ಮಾರಾಟವಾಗುವ ಎಲೆಕ್ಟ್ರಿಕ್ ಎಸ್ಯುವಿ ಆಗಿದೆ ಮತ್ತು ಇಲ್ಲಿ ನಾವು ಅದರ ಮೀಡಿಯಂ ರೇಂಜ್ ವೇರಿಯಂಟ್ ಬಗ್ಗೆ ಮಾತನಾಡುತ್ತಿದ್ದೇವೆ. ಈ ವೇರಿಯಂಟ್ 14.49 ಲಕ್ಷ ಎಕ್ಸ್ ಶೋರೂಮ್ನಿಂದ ಪ್ರಾರಂಭವಾಗುತ್ತದೆ ಮತ್ತು ವ್ಯಾಲ್ಯೂ ಫಾರ್ ಮನಿ ಬಯರ್ಸ್ಗಳಲ್ಲಿ ಸಾಕಷ್ಟು ಪಾಪ್ಯುಲರ್ ಆಗಿದೆ.
ಇದರಲ್ಲಿ 30 ಕಿಲೋವಾಟ್ ಲಿಥಿಯಂ ಅಯಾನ್ ಬ್ಯಾಟರಿ ಸಿಗುತ್ತದೆ. ಇದು ARAI ಪ್ರಕಾರ ಸುಮಾರು 325 ಕಿಲೋಮೀಟರ್ಗಳ ಕ್ಲೇಮ್ಡ್ ರೇಂಜ್ ನೀಡುತ್ತದೆ. ಆದರೆ ನೀವು ರಿಯಲ್ ವರ್ಲ್ಡ್ ಯೂಸೇಜ್ ಬಗ್ಗೆ ಮಾತನಾಡಿದರೆ ನಿಮಗೆ ಸುಮಾರು 230ರಿಂದ 260 ಕಿಲೋಮೀಟರ್ಗಳ ಪ್ರಾಕ್ಟಿಕಲ್ ರೇಂಜ್ ಸಿಗುತ್ತದೆ. ಇದು ಡೈಲಿ ಸಿಟಿ ಡ್ರೈವ್ಸ್ ಮತ್ತು ಒಕೇಶನಲ್ ವೀಕೆಂಡ್ ಟ್ರಿಪ್ಸ್ಗೆ ಸರಿಯಾಗಿದೆ. ಇದರ ಎಲೆಕ್ಟ್ರಿಕ್ ಮೋಟಾರ್ 129 PS ಪವರ್ ಮತ್ತು 215 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ನೀಡುತ್ತದೆ. ಇದು ಡ್ರೈವಿಂಗ್ ಅನ್ನು ಸ್ಮೂತ್ ಮತ್ತು ರೆಸ್ಪಾನ್ಸಿವ್ ಆಗಿ ಮಾಡುತ್ತದೆ. ವಿಶೇಷವಾಗಿ ಈಕೋ ಮತ್ತು ಸ್ಪೋರ್ಟ್ ಮೋಡ್ನಲ್ಲಿ ಇದರ ಪರ್ಫಾರ್ಮೆನ್ಸ್ ಸಾಕಷ್ಟು ಎಂಗೇಜಿಂಗ್ ಆಗಿರುತ್ತದೆ. ನೆಕ್ಸಾನ್ EVಯ ಡಿಸೈನ್ ಕೂಡ SUV ಬಯರ್ಸ್ಗಳನ್ನು ಹೆಚ್ಚು ಆಕರ್ಷಿಸುತ್ತದೆ. ಫೇಸ್ ಲಿಫ್ಟೆಡ್ ಮಾಡೆಲ್ನೊಂದಿಗೆ ಇದರಲ್ಲಿ ಸ್ಪ್ಲಿಟ್ ಹೆಡ್ ಲ್ಯಾಂಪ್ಸ್, ವೈ-ಶೇಪ್ಡ್ DRLs, ಕನೆಕ್ಟೆಡ್ ಟೇಲ್ ಲ್ಯಾಂಪ್ಸ್ ಮತ್ತು ಫ್ಯೂಚರಿಸ್ಟಿಕ್ SUV ಲುಕ್ ಸಿಗುತ್ತದೆ. ಇದು ನಗರದ ರಸ್ತೆಗಳಲ್ಲಿ ವಿಭಿನ್ನ ಪ್ರೆಸೆನ್ಸ್ ತೋರಿಸುತ್ತದೆ. ಇಂಟೀರಿಯರ್ನಲ್ಲಿ ಕೂಡ ಟಾಟಾ ಯಾವುದೇ ಕಸರತ್ತನ್ನು ಬಿಟ್ಟಿಲ್ಲ. ನಿಮಗೆ 10.25 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಮತ್ತು ಆಪಲ್ ಕಾರ್ಪ್ಲೇ, ಡಿಜಿಟಲ್ ಕ್ಲಸ್ಟರ್, ವೆಂಟಿಲೇಟೆಡ್ ಫ್ರಂಟ್ ಸೀಟ್ಸ್, ಎಲೆಕ್ಟ್ರಿಕ್ ಸನ್ ರೂಫ್ ಮತ್ತು 360 ಡಿಗ್ರಿ ಕ್ಯಾಮೆರಾನಂತಹ ಪ್ರೀಮಿಯಂ ಫೀಚರ್ ಸಿಗುತ್ತವೆ. ಇದು ಇದನ್ನು ಸಂಪೂರ್ಣ ಫ್ಯಾಮಿಲಿ EV ಆಗಿ ಮಾಡುತ್ತದೆ. ಸೇಫ್ಟಿಯ ವಿಷಯದಲ್ಲಿಯೂ ಈ ಕಾರ್ ಟಾಪ್ ನಾಚ್ ಆಗಿದೆ. ಇದರಲ್ಲಿ 6 ಏರ್ ಬ್ಯಾಗ್ಸ್, ESC, ಹಿಲ್ ಹೋಲ್ಡ್ ಕಂಟ್ರೋಲ್ ಮತ್ತು ಐಸೋಫಿಕ್ಸ್ನಂತಹ ಸೇಫ್ಟಿ ಫೀಚರ್ ಸಿಗುತ್ತವೆ. ಈ ಚಾರ್ಜಿಂಗ್ ಬಗ್ಗೆ ಹೇಳುವುದಾದರೆ ಟಾಟಾ ನೆಕ್ಸಾನ್ EV ಫಾಸ್ಟ್ ಚಾರ್ಜರ್ನಿಂದ 10%ರಿಂದ 80% ಚಾರ್ಜ್ ಕೇವಲ 56 ನಿಮಿಷಗಳಲ್ಲಿ ಆಗುತ್ತದೆ. ಅದೇ ಸ್ಟ್ಯಾಂಡರ್ಡ್ ಸಾಕೆಟ್ನಿಂದ ಇದನ್ನು ಫುಲ್ ಚಾರ್ಜ್ ಮಾಡಲು ಸುಮಾರು 9 ಗಂಟೆಗಳು ಬೇಕಾಗುತ್ತದೆ. ಹಾಗಾಗಿ ನಿಮಗೆ ಪವರ್, ಕಂಫರ್ಟ್, ಫೀಚರ್ಸ್ ಮತ್ತು ಬಲವಾದ ರೀಸೇಲ್ ವ್ಯಾಲ್ಯೂ ಹೊಂದಿರುವ ಎಲೆಕ್ಟ್ರಿಕ್ SUV ಬೇಕಿದ್ದರೆ ಟಾಟಾ ನೆಕ್ಸಾನ್ EV MR ವೇರಿಯಂಟ್ ನಿಮಗೆ ಉತ್ತಮ ಆಪ್ಷನ್ ಆಗಬಹುದು. ಸ್ನೇಹಿತರೆ, ಇವು 2025ರ ಇಂಡಿಯಾದ ಟಾಪ್ 5 ಲೋ ಬಜೆಟ್ ಎಲೆಕ್ಟ್ರಿಕ್ ಕಾರುಗಳು. ಇವು ಡೈಲಿ ಯೂಸ್ಗೆ ಪರ್ಫೆಕ್ಟ್ ಆಗಿವೆ, ಸುಲಭದ ಮೇಂಟೆನೆನ್ಸ್ ಮತ್ತು ನಿಮ್ಮ EV ಜರ್ನಿಗೆ ಸ್ಟಾರ್ಟಿಂಗ್ ಆರಂಭವನ್ನು ನೀಡಬಲ್ಲವು. ಈ ವಿಡಿಯೋ ನಿಮ್ಮ ಆಯ್ಕೆಯನ್ನು ಸುಲಭಗೊಳಿಸಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಯೂಸ್ಫುಲ್ ಹಾಗೂ ಆನೆಸ್ಟ್ ಕಾರ್ ಕಂಟೆಂಟ್ಗಾಗಿ ಕನ್ನಡ ಮೋಟಾರ್ ಝೋನ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಾವಿನ್ನು ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು.